ಸ್ಟಾಕ್ ಮಾರ್ಕೆಟ್ದಾಗ ಹಣ ಮಾಡಕ್ಕೆ ಹಲವಾರು ವಿಧಗಳಿದಾವ. ನಿನ್ನೆ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟದ ಬೇಸಿಕ್ ಬಗ್ಗೆ ತಿಳ್ಕೊಂಡು ಮತ್ತು ನಿನ್ನೆ ವಿಡಿಯೋನಾಗೂ ನಾ ಸ್ವಲ್ಪ ತಿಳಿಸಿನಿ ಯಾವ ಥರ ಹಣ ಮಾಡ್ಬೋದಂತ. ಬಟ್ ಇವತ್ತಿನ ಈ ವಿಡಿಯೋನಾಗ ನಾವು ಇನ್ನೂ ಸ್ವಲ್ಪ ಡೀಟೇಲ್ದಾಗ ತಿಳ್ಕೊಳ್ಳೋದು. ನೀವೇನ್ರಿ ನಿನ್ನೆ ವಿಡಿಯೋನ ನೋಡಿರ್ಕಲಿದ್ರೆ ಡಿಸ್ಕ್ರಿಪ್ಷನ್ನಾಗ ಅಥವಾ ಐ ಬಟನ್ನಾಗ ಲಿಂಕ್ ಐತಿ, ಆ ವಿಡಿಯೋನ ನೀವು ಹೋಗಿ ನೋಡಿ ಈ ವಿಡಿಯೋನ ನೋಡ್ರಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಪ್ರಮುಖವಾಗಿ ಸ್ಟಾಕ್ ಮಾರ್ಕೆಟ್ದಾಗ ಯಾವ್ಯಾವ ವಿಧಾನದಿಂದ ನಾವು ಹಣವನ್ನು ಮಾಡ್ಬೋದ. ಒಂದ್ರೆ ಅಂಥ ವಿಧಾನಗಳು ಇದಾವಲ್ಲ ರೀ ಮಾರ್ಕೆಟ್ದಾಗ, ಬರೀ 5 ದಿನದನಾಗ ಅಥವಾ ಗಂಟೆನಾಗೂ ನೀವು ಹಣವನ್ನು ಗಳಿಸ್ಬೋದ. ಅದ ಕಾರಣ ಅವ್ರ ಬಗ್ಗೆ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ. ನೋಡ್ರಿ, ಫಸ್ಟ್ ಹಣ ಮಾಡೋ ವಿಧಾನ ಯಾವುದಂತಂದ್ರೆ ಸ್ಟಾಕ್ ಮಾರ್ಕೆಟ್ದಾಗ ಐ ಪಿ ಒದ ಫುಲ್ ಫಾರ್ಮ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವುದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ದಾಗ ಲಿಸ್ಟ್ ಆಗ್ಬೇಕಂತಂದ್ರೆ ಫಸ್ಟ್ ಆ ಕಂಪ್ನಿ IPO ಬಿಡ್ತೈತಿ. ಬರೀ ಈಗ ಒಂದು ಉದಾಹರಣೆ ನಾವು ತಿಳ್ಕೊಳ್ಳೋಣ, IPOನಾಗ ಯಾವ ಥರ ಹಣ ಮಾಡ್ಬೋದ ಮತ್ತು ಇದೇನು IPOದ ಕಾನ್ಸೆಪ್ಟ್ ಐತಿ ಅದು ಯಾವ ಥರ ಐತಂತ ಸರಳವಾಗಿ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟ್ ಆಗತ್ತೈತೆ ಅಂತ ತಿಳ್ಕೊರಿ. ಅದ್ರದ್ದು ಹೆಸರು ABC ಅಂತ ತಿಳ್ಕೊರಿ. ಈ ಕಂಪ್ನಿದ ಪ್ರೈಸ್ ಬ್ಯಾಂಡ್ ಅಂತಂದ್ರೆ ಆ ಕಂಪ್ನಿದ ಒಂದು ಸ್ಟಾಕ್ದ ಬೆಲೆ ಎಷ್ಟೈತೆ ಅಂತ ನಮ್ಗೆ ಪ್ರೈಸ್ ಬ್ಯಾಂಡ್ನಾಗ ತಿಳಿಸ್ತಾರೆ. IPOನಾಗ ಒಂದು ಶೇರದ ಪ್ರೈಸ್ ಎಷ್ಟೈತೆ ಅಂತ ನಮಗೆ ಯಾವ ರೀತಿ ಗೊತ್ತಾಗ್ತೈತೆ ರೀ? ಪ್ರೈಸ್ ಬ್ಯಾಂಡ್ ನೋಡಿ ಗೊತ್ತಾಗ್ತೈತಿ. ಇದು ನಿಮ್ದು ತಲೆ ಇರಬೇಕಾ. ಈ ಕಂಪ್ನಿದ ಪ್ರೈಸ್ ಬ್ಯಾಂಡ್ ಕಂಪ್ನಿದವ್ರ 90 ರೂಪಾಯಿದಿಂದ 100 ರೂಪಾಯಿ ಇಟ್ಟಿದ್ದಾರೆ. ಅಂದರೆ ನೀವು 90 ರೂಪಾಯಿಗೂ ಈ IPOಗೆ ಅಪ್ಲೈ ಮಾಡ್ಬೋದಾ, 100 ರೂಪಾಯಿಗೂ ಅಪ್ಲೈ ಮಾಡ್ಬೋದಾ. ಬಟ್ ನಿಮಗೆ IPO ಸಿಗಬೇಕಂತಂದ್ರೆ ನೀವು 100 ರೂಪಾಯಿಗನ್ನ ಅಪ್ಲೈ ಮಾಡ್ಬೇಕಾಗ್ತೈತೆ ರೀ. ಯಾಕಂತಂದ್ರೆ IPO ಡಿಮಾಂಡ್ ಹೆಚ್ಚಿದ್ರೆ ನಿಮಗೆ ಯಾವಾಗೂ ಅಪ್ಪರ್ ಬ್ಯಾಂಡ್ ಅಂತೀವಿ, ಇದಕ್ಕೆ ಲೋವರ್ ಬ್ಯಾಂಡ್ ಅಂತೀವಿ. ಲೋವರ್ ಬ್ಯಾಂಡಿಗೆ ಯಾವಾಗೂ IPO ಅಪ್ಲೈ ಮಾಡಬಾರ್ದು. ಲೋವರ್ ಬ್ಯಾಂಡಿಗೆ ಮಾಡಿದ್ರೆ ಸಿಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ. ಅಪ್ಪರ್ ಬ್ಯಾಂಡಿಗೆ ಮಾಡಿದ್ರೆ ಸಿಗೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ. ಅದ್ರ ಬಗ್ಗೆನೂ ನಾವು ಲೈವ್ ಡೆಮೋ ನೋಡೋಣ ಜಿರೋದಾದ ಡಿಮ್ಯಾಟ್ ಅಕೌಂಟ್ನಾಗ ಹೋಗಿ. ನೋಡ್ರಿ, ಇದು ಪ್ರೈಸ್ ಬ್ಯಾಂಡ್ ಐತಿ ಕಂಪ್ನಿದ ಮತ್ತು ಲಾಟ್ ಸೈಜ್ 150 ಸ್ಟಾಕ್ದೈತಿ. ಯಾವಾಗೂ IPOನಾಗ ಲಾಟ್ ಸೈಜ್ಲೆ ಟ್ರೇಡ್ ಆಗ್ತೈತೆ ರೀ. ಆ ಕಂಪ್ನಿದ IPOದ 1 ಶೇರ್ 2 ಶೇರ್ ತೊಗೋತೇನಂದ್ರೆ ನಡೆಯಂಗಿಲ್ಲ. ಒಂದು ಲಾಟ್ನ ಎಷ್ಟು ಶೇರ್ ಇದಾವೆ ರೀ? 150 ಶೇರ್ ಇದಾವಂತಂದ್ರೆ ಆ 150 ಶೇರು ನೀವು ತೊಗೊಳಕನ ಬೇಕಾ ಅಂತಂದ್ರೆ ಒಂದು ಲಾಟ್ರಿ ನೀವು ತೊಗೊಳಕನ ಬೇಕಾ. ನಾ 1 ತೊಗೋತೇನೆ 10 ತೊಗೋತೇನೆ ಅಂತಂದ್ರೆ ನಡೆಯಂಗಿಲ್ಲ IPOನಾಗ. ನೋಡ್ರಿ, ಈ ಕಂಪ್ನಿದ IPOನಾಗ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ಎಷ್ಟು ಹಣ ಇರಬೇಕಂದ್ರೆ ನಿಮ್ಮ ಕಡೆ 150 ಇಂಟು 100 ಮಾಡಿದ್ರೆ 100 ಯಾಕೆ ಮಾಡೀನಿ ಅಂತಂದ್ರೆ ಪ್ರೈಸ್ ಬ್ಯಾಂಡ್ 100 ಐತಿ, ಕ್ವಾಂಟಿಟಿ 150 ಐತಿ ಅಂತಂದ್ರೆ ನಿಮ್ಮ ಕಡೆ 15,000 ರೂಪಾಯಿ ಇರಬೇಕಾ. 15,000 ಇದ್ರೆ ನೀವು ಏನು ಕಂಪ್ನಿ ಹೇಳೀನಿ ABC, ಈ ಕಂಪ್ನಿನಾಗ ನೀವು ಅಪ್ಲೈ ಮಾಡ್ಬೋದ. ನೋಡ್ರಿ, ಈಗ ಕಾನ್ಸೆಪ್ಟ್ ಯಾವ ಥರ ಐತಿ ಏನೈತಂತ ಈಗ ತಿಳ್ಕೊಳ್ಳೋಣ. ಇದು ನಿಮ್ಗೆ ಅಪ್ಪರ್ ಬ್ಯಾಂಡ್, ಲೋವರ್ ಬ್ಯಾಂಡ್, ಪ್ರೈಸ್ ಬ್ಯಾಂಡ್ ಮತ್ತು ಏನು ಲಾಟ್ ಸೈಜ್ ಐತಿ ಅದ್ರ ಬಗ್ಗೆ ತಿಳಿಸೀನಿ. ಈಗ ಟೈಮ್ ಲೈನೂ ಇರ್ತೈತಿ. IPO ಓಪನ್ ಯಾವಾಗ ಆಗ್ತೈತಿ, ಕ್ಲೋಸ್ ಯಾವಾಗ ಆಗ್ತೈತೆ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇದೇನಿದೆ ABC ಕಂಪ್ನಿ ಐತಿ. ಇದು ABC ಕಂಪ್ನಿದ IPO ಓಪನ್ ಯಾವಾಗ ಆಗೈತೆ ಅಂತಂದ್ರೆ 8 ಮಾರ್ಚ್ 2026ಗೆ IPO ಓಪನ್ ಆಗೋದೈತಿ. IPO ಕ್ಲೋಸ್ 11 ಮಾರ್ಚ್ 2026ಗೆ ಕ್ಲೋಸ್ ಆಗೋದೈತಿ ಮತ್ತು ಲಿಸ್ಟಿಂಗ್ 16 ಮಾರ್ಚ್ಗೆ ಲಿಸ್ಟಿಂಗ್ ಆಗೋದೈತಿ. ನೋಡ್ರಿ ವೀಕ್ಷಕರೇ, ನೀವು ಯಾವಾಗೂ IPOನ ಅಪ್ಲೈ ಮಾಡ್ಬೇಕಂತಂದ್ರೆ 8 ಏನು ಮಾರ್ಚ್ ಐತಿ ಮತ್ತು 11 ಮಾರ್ಚ್ ಓಪನ್ ಡೇಟ್ದಿಂದ ಕ್ಲೋಸಿಂಗ್ ಡೇಟ್ ತನಕ ನೀವು ಯಾವಾಗೂ ಅಪ್ಲೈ ಮಾಡ್ಬೋದಾ. ಇಷ್ಟರ್ನಾಗನೇ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮಗೆ ಸಿಗ್ತೈತಿ. ಮತ್ತು 16 ತಾರೀಕು ಆ ಕಂಪ್ನಿ ಏನು IPO ಐತಿ ಬಿಟ್ಟೈತಿ ಅದು ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟ್ ಆಗ್ತೈತಿ. ಇದು ನಿಮ್ಗೆ ಗುರ್ತಾಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ಈಗ ನೀವು ಈ IPOನಾಗ 15,000 ಹೂಡಿಕೆ ಮಾಡಿರಿ. ಆ ಥರದ ಪ್ರೈಸ್ ಬ್ಯಾಂಡ್ ಎಷ್ಟಿತ್ತು ರೀ? 90 ರೂಪಾಯಿದಿಂದ 100 ರೂಪಾಯಿ ಇತ್ತು. ಈಗ ಈ ಥರದ IPOದ ಡಿಮಾಂಡ್ ಭಾಳ ಹೆಚ್ಚಾತಂತ ತಿಳ್ಕೊರಿ. ಡಿಮಾಂಡ್ ಭಾಳ ಹೆಚ್ಚಾತ, ಅದ ಕಾರಣ ಇದು IPOದೇನು ಟೋಟಲ್ ಸೈಜ್ ಇತ್ತು ಹತ್ರದ 2-3 ಪಟ್ಟು IPOನಾಗ ರೊಕ್ಕ ಬಂದು ಅಂತ ತಿಳ್ಕೊರಿ. ಅಂತಂದ್ರೆ ಸಹಜವಾಗಿ IPO ಡಿಮಾಂಡ್ ಹೆಚ್ಚಾತಂತಂದ್ರೆ ಸಹಜವಾಗಿ IPOದೇನು ಇದು ಪ್ರೈಸ್ ಐತಿದ ಲಿಸ್ಟಿಂಗ್ ಟೈಮ್ನಾಗ 100 ಇರೋಂಗಿಲ್ಲ, 200 ಇರ್ತೈತಿ. ಇದು ಡಿಮಾಂಡ್ ಮತ್ತು ಸಪ್ಲೈ ಮ್ಯಾಗನ ವರ್ಕ್ ಆಗ್ತೈತಿ. ಎಷ್ಟು ಜನ IPOನ ತೊಗೋತಾರ ಅಷ್ಟು ಹತ್ರದ ಲಿಸ್ಟಿಂಗ್ ಆಗೋ ಚಾನ್ಸಸ್ ಅಥವಾ ಲಿಸ್ಟ್ ಆಗೋಣ ಏನು ನಮಗೆ ಗೇನ್ ಕೊಡ್ತೈತಿ, ಏನು ಪ್ರಾಫಿಟ್ ಕೊಡ್ತೈತಿ ಅದು ಭಾಳ ಹೆಚ್ಚಾಗ್ತೈತಿ. ಮತ್ತು ಹತ್ರದ ಏನ್ರಿ ಡಿಮಾಂಡನ್ನು ಇರಲಿಲ್ಲ ಮಾರ್ಕೆಟ್ದಾಗ ಅಂತಂದ್ರೆ ಅದೇನು ಪ್ರೈಸ್ ಬ್ಯಾಂಡ್ ಬಿಟ್ಟಾರ ಇದಕ್ಕಿಂತನೂ ಕಡಿಮೆನಾಗೂ ಲಿಸ್ಟ್ ಆಗ್ಬೋದ. ತಪ್ಪಿದ 100 ರೂಪಾಯಿ ಪರ್ ಶೇರ್ IPO ಬಿಟ್ಟಿರ 150 ಲಾಟ್ ಇತ್ತ, 15,000 ಹಾಕಿ ಹೂಡಿಕೆ ಮಾಡಿರಿ. ಅದ್ರ ಡಿಮಾಂಡ್ ಹೆಚ್ಚಿತ್ತು ಅನ್ನೋ ಕಾರಣದಿಂದ ಇದೇನು 100 ರೂಪಾಯಿ ಪರ್ ಶೇರ್ ಇತ್ತು, ಅದು ಏರಿ 200 ರೂಪಾಯಿ ಆತಂತಂದ್ರೆ 200 ಇಂಟು
150 ಸ್ಟಾಕ್ ಮಾಡಿರಿ ಅಂತಂದ್ರೆ ನೀವು 15,000 ಏನು ಹೂಡಿಕೆ ಮಾಡಿರಿ ಅವ 30,000 ಆಗ್ಬಿಡ್ತಾವ ಅಂತಂದ್ರೆ ಈ ಥರ ನೀವು 100% ಪ್ರಾಫಿಟ್ ಈ IPOನಾಗ ಗಳಿಸಿರಿ. ಈ ಥರ ಪ್ರಾಫಿಟೂ ಆಗ್ತೈತಿ. ಪ್ರತಿ ಸಲ ಲಿಸ್ಟಿಂಗ್ ಏನು ನಿಮಗೆ ಇದೇ ಥರ ಸಿಗ್ತೈತೆ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಒಂದೊಂದು ಸಲ IPOನಾಗ ಲಾಸೂ ಆಗ್ಬೋದಾ. ₹100 ಪರ್ ಶೇರ್ ಏನು ಬಿಟ್ಟಾರ ಅದು ಒಮ್ಮೆ ಲಿಸ್ಟಿಂಗ್ ಟೈಮ್ನಾಗ ಯಾರೂ ಹೆಚ್ಚು ಬಾಯ್ನ ಮಾಡಲಿಲ್ಲ. IPO ಅದ್ರ ಡಿಮಾಂಡನ್ನು ಚಲೋ ಇರಲಿಲ್ಲ. ಕಂಪ್ನಿದ ಏನು ವ್ಯಾಲ್ಯೂಯೇಷನ್ ಐತೆ ಅದು ಭಾಳ ಹೆಚ್ಚಿತ್ತು. ಕಂಪ್ನಿದ ಬಿಸ್ನೆಸ್ ಚಲೋ ಇರಲಿಲ್ಲ ಅಂತಂದ್ರೆ ಅದ್ರ ಡಿಮಾಂಡ್ ಕಡಿಮೆ ಇರೋ ಸಂಭಾವನೆ ಇರ್ತೈತಿ. ಅವಾಗ ₹100 ಏನು ಪರ್ ಶೇರ್ IPO ಬಿಟ್ಟಾರ ಅದು ತಪ್ಪಿ 50ಗೂ ಲಿಸ್ಟ್ ಆಗ್ಬೋದ. ಅವಾಗ ನಿಮ್ಮ 15,000 7,500 ಆಗ್ಬೋದ. ಈ ಥರ ರಿಸ್ಕನ್ನು ಇರ್ತೈತಿ. ಮೇನ್ ಏನಂತಂದ್ರೆ ಕಂಪ್ನಿ ಯಾವ ಥರ ಐತಿ, ಕಂಪ್ನಿದ ಫ್ಯೂಚರ್ ಯಾವ ಥರ ಐತಿ ಅಂತ ಎಲ್ಲ ನೋಡಿನ ಹೂಡಿಕೆ ಮಾಡ್ಬೇಕು. ಕಂಪ್ನಿ ಮ್ಯಾಗ ಸಾಲ ಐತಿ ಇಲ್ಲೋ, ಫಂಡಾಮೆಂಟಲ್ ಯಾವ ಥರ ಐತೆ ಅಂತ ಎಲ್ಲ ನೋಡಿನ ಹೂಡಿಕೆ ಮಾಡ್ಬೇಕು. ಇದು IPO ನಿಮಗೆ ತಿಳಿಸೀನಿ. ಇದು ಹೆಂಗೆ IPO ಒಳ್ಳೆ IPOಗಳನ್ನು ಹೆಂಗೆ ಕಂಡು ಹಿಡಿಯೋದ ಅದು ನಾವು ನಾಳೆ ವಿಡಿಯೋನಾಗ ತಿಳ್ಕೊಳ್ಳೋಣ. ಬಟ್ ಈಗ ನಿಮಗೆ ಬೇಸಿಕ್ಸ್ IPOದ ಬೇಸಿಕ್ಸ್ ನಿಮಗೆ ಗುರ್ತ ಇರ್ಬೋದು ಯಾವ ಥರ ಕೆಲಸ ಆಗ್ತೈತಂತ. ಮೇನ ಯಾವುದೂ ಹೊಸ ಕಂಪ್ನಿ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟ್ ಆಗ್ಬೇಕಂತಂದ್ರೆ IPO ಬಿಡ್ಬೇಕಾ. ಆ IPO ಬಿಡಾನ ಜನರ IPOದ ಬಗ್ಗೆ ಡೀಟೇಲ್ದಾಗ ಸ್ಟಡಿ ಮಾಡ್ತಾರೆ. ಅವ್ರಿಗೆ ಚಲೋ ಅನ್ಸಿರ IPOನಾಗ ಅಪ್ಲೈ ಮಾಡ್ತಾರೆ. IPOನಾಗ ಅಪ್ಲೈ ಮಾಡ್ರೆ IPO ಸಿಗತ್ತೈತಂತ ಗ್ಯಾರಂಟಿನೂ ಇರೋಂಗಿಲ್ಲ. ಅದೊಂಥರ ಲಾಟ್ರಿ ಸಿಸ್ಟಮ್ ಥರ ವರ್ಕ್ ಮಾಡ್ತಾರೆ ರೀ. ಗೌರ್ಮೆಂಟ್ ಅಥವಾ ಸೆಬಿ ಆಗಲಿ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ಗಳು ಅಲ್ಲಿ ನಿಮಗೆ ಸಿಕ್ಕಿತ್ತ ಇಲ್ಲಿ ಇಲ್ಲ. ನೀವು ಖರೆ ರೊಕ್ಕ ಹಾಕ್ಬೇಕು. ಸಿಕ್ಕಿತ್ತಂತಂದ್ರೆ ನಿಮ್ಮ ರೊಕ್ಕ ಬ್ಯಾಂಕ್ ಅಕೌಂಟ್ನಾಗ ಏನು ಹಾಕಿರ್ತೀರಿ ಅದು ಬ್ಲಾಕ್ ಆಗಿರ್ತಾವ, ಓಪನ್ ಆಗಿ ಅವ್ರ ಕಡೆ ಹೋಗ್ತಾವ್ರಿ. ಏನ್ರಿ ಸಿಗಲಿಲ್ಲ ಅಂತಂದ್ರೆ ಅವ್ರ ರೊಕ್ಕ ನಿಮ್ಗೆ ಕೊಟ್ಟು ಬಿಡ್ತಾರೆ. IPO ಸಿಗೋ ಚಾನ್ಸಸ್ಸನ್ನು ಭಾಳ ಕಡಿಮೆ ಐತಿ. ಖರೆ ದೊಡ್ಡ ದೊಡ್ಡ ಹೂಡಿಕೆದಾರರು ಏನಂತಾರಂತಂದ್ರೆ ಅದು ವಾರೆನ್ ಬಫೆಟ್ ಅಂತವ್ರು IPOನಾಗ ಅದು ಹೂಡಿಕೆ ಮಾಡಬೇಡ್ರಿ, IPOನ ಒಂದು ಸ್ಕ್ಯಾಮ್ ಐತಂತ ಹೇಳಿದಾರೆ. ಯಾಕಂತಂದ್ರೆ IPOನಾಗೇನು ಪ್ರೈಸ್ ಬ್ಯಾಂಡ್ ಆಗಲಿ ಅದು ವ್ಯಾಲ್ಯೂಯೇಷನ್ ಆಗಲಿ ಅದೆಲ್ಲ ನಿರ್ಧಾರ ಮಾಡೋ ಪವರ್ ಕಂಪ್ನಿದ ಓನರ್ ಕಡೆನೇ ಇರ್ತೈತಿ. ಬಟ್ ಒಂದ್ಸಲ ಸ್ಟಾಕ್ ಮಾರ್ಕೆಟ್ನಾಗ ಅದು ಕಂಪ್ನಿ ಲಿಸ್ಟ್ ಆತಂತಂದ್ರೆ ಕಂಪ್ನಿ ಓನರ್ ಕಡೆ ಆ ಥರದ್ದು ಪ್ರೈಸ್ ಎಷ್ಟಿರ್ಬೇಕು, ಆ ಥರದ್ದು ವ್ಯಾಲ್ಯೂಯೇಷನ್ ಎಷ್ಟಿರ್ಬೇಕಂತ ಅವ್ರ ಕೈಯಾಗಿಂದ ಹೋಗ್ಬಿಡ್ತೈತಿ. ಅವಾಗ ಸ್ಟಾಕ್ ಮಾರ್ಕೆಟ್ದಾಗಿರೋ ಹೂಡಿಕೆದಾರರ ಆ ಥರದ ವ್ಯಾಲ್ಯೂಯೇಷನ್ ಎಷ್ಟಿರ್ಬೇಕಂತ ನಿರ್ಧಾರ ಮಾಡ್ತಾರೆ. ಅದ ಕಾರಣ ಭಾಳ IPOಗಳು ಫೇಲ್ ಆಗೋ ಚಾನ್ಸಸ್ಸನ್ನು ಭಾಳ ಹೆಚ್ಚೈತ್ರಿ. ಈಗ ಸದ್ಯ ಭಾರತದ ಮಾರುಕಟ್ಟೆನಾಗ ಒಳ್ಳೆ ಪರ್ಫಾರ್ಮ್ ಮಾಡತ್ತವ, ಚಲೋ ಲಿಸ್ಟಿಂಗ್ ಏನು ಕೊಡತ್ತವ. ಬಟ್ ಒಂದ್ಸಲ ಬೇರ್ ಮಾರ್ಕೆಟ್ ಬಂತು ಅಥವಾ ಮಾರುಕಟ್ಟೆದ ಸೆಂಟಿಮೆಂಟ್ ಕಟ್ಟಿತ್ತಂತಂದ್ರೆ IPOಗಳ್ನಾಗ ನಷ್ಟನೂ ಆಗ್ಬೋದಂತ ನಿಮಗೆ ಗುರ್ತಿರ್ಬೇಕು. ಓವರಾಲ್ IPOದ ಬೇಸಿಕ್ಸ್ ಬಗ್ಗೆ ನಿಮಗೆ ಈ ವಿಡಿಯೋನಾಗ ತಿಳಿದಿರ್ಬೋದು. ನಾಳೆ ವಿಡಿಯೋನಾಗ ಲೈವ್ ಮೊಬೈಲ್ನಾಗ ಝೀರೋದಾದ ಡಿಮ್ಯಾಟ್ ಅಕೌಂಟ್ನಾಗ ಹೋಗಿ ಯಾವ ಥರ IPO ಅಪ್ಲೈ ಮಾಡ್ಬೋದು, IPOನ ಯಾವ ವೆಬ್ಸೈಟ್ ಮ್ಯಾಗ ಹೋಗಿ ನಾವು ಸ್ಟಡಿ ಮಾಡ್ತೇವೆ, ಅದ್ರ ಬಗ್ಗೆ ಏನೇನು ತಿಳ್ಕೊಬೇಕು, ಅದ್ರ ಬಿಸ್ನೆಸ್ ಮಾಡೆಲ್ ಬಗ್ಗೆ ಯಾವ ಥರ ತಿಳ್ಕೊಬೋದು ಅಂತೆಲ್ಲ ಸರಳವಾಗಿ ಡೀಟೇಲ್ದಾಗ ನಾಳೆ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಇದು ನಿಮಗೆ IPOದ ಬಗ್ಗೆ ಗುರ್ತಿರ್ಬೋದು. ಈಗ ಬರೀ ಇನ್ವೆಸ್ಟಿಂಗ್ ಅಂದರೆ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಇನ್ವೆಸ್ಟಿಂಗ್ ಅಂತಂದರೆ ಇದು ಒಂದು ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲಕ್ಕಿಂತ ಹೆಚ್ಚು ಏನು ವೆಲ್ತ್ ಕ್ರಿಯೇಟ್ ಮಾಡಿಕೊಡ್ತೈತಿ ಅದು ಇನ್ವೆಸ್ಟಿಂಗನ ಅಂತ ನಾವು ಅನ್ಬೋದು. ಇನ್ವೆಸ್ಟಿಂಗ್ ಮೇನ್ ಏನಂತಂದ್ರೆ ಇದು ಒಂಥರ ಫಿಕ್ಸ್ ಡಿಪಾಸಿಟ್ ಥರನ ರೀ. ಸ್ಟಾಕ್ ಮಾರ್ಕೆಟ್ದಾಗ ಯಾವ ಥರ ಜನರು ಫಿಕ್ಸ್ ಡಿಪಾಸಿಟ್ನಾಗ ಹೂಡಿಕೆ ಮಾಡ್ತಾರೆ ಅದೇ ಥರ ಸ್ಟಾಕ್ ಮಾರ್ಕೆಟ್ದಾಗ ಇನ್ವೆಸ್ಟಿಂಗ್ ರೂಪದಾಗ ಹೂಡಿಕೆ ಮಾಡಿ ಇಟ್ಬಿಡ್ತಾರೆ. ಫಿಕ್ಸ್ ಡಿಪಾಸಿಟ್ ಒಂದು ಇನ್ವೆಸ್ಟ್ಮೆಂಟ್ ರೀ, ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಸ್ಟಾಕ್ನಾಗ ಹೂಡಿಕೆ ಮಾಡೋದನ್ನು ಒಂದು ಇನ್ವೆಸ್ಟ್ಮೆಂಟ್. ಬಟ್ ಎರಡೂರ್ನಾಗೂ ಯಾವ ಥರ ಡಿಫ್ರೆನ್ಸ್ ಇರ್ತೈತೆ ಅಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಇದು F ಏನು ಬರ್ದೇನೆ ಇದು ಫಿಕ್ಸ್ ಡಿಪಾಸಿಟ್ ಅಂತ ತಿಳ್ಕೊರಿ. ಈ ಥರ ನಿಮಗೆ 6-8% ರಿಟರ್ನ್ ಸಿಗ್ತೈತಿ ವರ್ಷಕ್ಕೆ. ಬಟ್ ಸ್ಟಾಕ್ ಮಾರ್ಕೆಟ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಂತಂದ್ರೆ ಇಲ್ಲಿ ನಿಮ್ಮ ರೊಕ್ಕ 1 ವರ್ಷನಾಗ 2 ಪಟ್ಟು ಆಗ್ಬೋದಾ, 3 ಪಟ್ಟನೂ ಆಗ್ಬೋದಾ, ಅಥವಾ 20% 15% ಸಹಜವಾಗಿ ಮಾರ್ಕೆಟ್ ಲಾಂಗ್ ಟರ್ಮ್ನಾಗ ಕೊಡ್ತೈತಂತ ಎಕ್ಸ್ಪರ್ಟ್ಗಳು ಅಂತಾರೆ. ಮತ್ತು ಇತಿಹಾಸವನ್ನು ನೋಡ್ರೂ ನಮಗೆ ಗೊತ್ತಾಗ್ತೈತಿ. ಮೇನ್ ಫಿಕ್ಸ್ ಡಿಪಾಸಿಟನ್ನು ಬೀಟ್ ಮಾಡ್ತೈತಿ ಸ್ಟಾಕ್ ಮಾರ್ಕೆಟ್. ಬಟ್ ಎರಡರನಾಗೂ ಏನು ಡಿಫ್ರೆನ್ಸ್ ಅಂತಂದ್ರೆ ಫಿಕ್ಸ್ ಡಿಪಾಸಿಟ್ನಾಗ ನೋ ರಿಸ್ಕ್ ಇರ್ತೈತಿ ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ರಿಸ್ಕ್ ಇರ್ತೈತಿ. ಅದ ಕಾರಣ ನೀವು ವೀಕ್ಷಕರೇ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇದ್ರನ್ನು ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ಬೇಕಾ. ಸ್ಟಾಕ್ ಮಾರ್ಕೆಟ್ದಾಗ ಸಾಲ ತೊಗೊಂಡು ಯಾರ ಕಡೆಯಿಂದ ರೊಕ್ಕ ಉಧಾರಿ ತೊಗೊಂಡು ಹೂಡಿಕೆ ಮಾಡಬಾರ್ದು. ನನ್ನ ಕಡೆ ಇಷ್ಟು ರೊಕ್ಕ ಇದ್ದಾವೆ, ಅವು ಮುನಿಗ್ರೂ ಪರವಾಗಿಲ್ಲ, ಬಟ್ ನನಗೆ ಏನು FD ಐತಿ ಅದಕ್ಕಿಂತನೂ ಹೆಚ್ಚು ರಿಟರ್ನ್ ಸಿಗಬೇಕನ್ನೋ ಏನು ಹಣ ಇರ್ತಾವೆ ಅಂಥವು ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ದಾಗ ಸ್ಟಾಕ್ಗಳ್ನಾಗ ಇನ್ವೆಸ್ಟಿಂಗ್ ರೂಪ್ನಾಗ ಹೂಡಿಕೆ ಮಾಡ್ಬೋದು. ಇನ್ವೆಸ್ಟಿಂಗ್ದಾಗ ಮೇನ್ ಏನಂತಂದ್ರೆ ಒಂದು ಸ್ಟಾಕನ್ನು ನೀವು ಬಾಯ್ ಮಾಡಿರಂತಂದ್ರೆ ಅದು ಇವತ್ತೂ ಮಾರ್ಬೋದು, 10 ವರ್ಷ ಬಿಟ್ಟೂ ಮಾರ್ಬೋದು, 50 ವರ್ಷ ಬಿಟ್ಟೂ ಮಾರ್ಬೋದು. ಈ ಪವರ್ ನಿಮಗೆ ಸಿಗ್ತೈತಿ. ಮತ್ತೊಂದು ಏನಂತಂದ್ರೆ ಏನು ಕಂಪೌಂಡಿಂಗ್ ಅಂತೇವೆ ನಾವು. ಕಂಪೌಂಡಿಂಗ್ ಬಗ್ಗೆನೂ ನಾವು ವಿಡಿಯೋ ಮಾಡಿದ್ನಿ, ಅದು ಅಡ್ವಾನ್ಸ್ ಟಾಪಿಕ್ ಆಗ್ತೈತಿ. ಅದ್ರ ಬಗ್ಗೆ ಬೇಕಾದ್ರೆ ಮುಂದಿನ ವಿಡಿಯೋಗಳ್ನಾಗೂ ತಿಳ್ಕೊಳ್ಳೋಣ. ಬಟ್ ನಂದು ಹಿಂದಿಂದು ವಿಡಿಯೋ ಐತಿ ಕಂಪೌಂಡಿಂಗ್ ಬೈ ವೈಭವ್ ಪಾಟೀಲ್ ಅಂತ ಹೊಡೀರಿ, ಅದ್ರಾಗೂ ನಮಗೆ ಗೊತ್ತಾಗ್ತೈತಿ ಯಾವ ಥರ ನಾವು ಕಡಿಮೆ ಹಣದಾಗ
ಕಡಿಮೆ ಹಣದಾಗ ಕೋಟ್ಯಾಧಿಪತಿ ಆಗ್ಬೋದ, ಅಥವಾ ಮಿಡಲ್ ಕ್ಲಾಸ್ ವ್ಯಕ್ತಿ ಬಡ್ರು ವ್ಯಕ್ತಿನೂ ಲಾಂಗ್ ಟರ್ಮ್ನ ಯಾವ ಥರ ಕೋಟ್ಯಾಧಿಪತಿ ಆಗ್ಬೋದು ಅಂತ ನಮಗೆ ಕಂಪೌಂಡಿಂಗ್ ಕಲಿಸ್ಕೊಡ್ತೈತಿ. ಅದ್ರಾಗೂ ನಾವು ಮೇನ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಕಂಪೌಂಡಿಂಗ್ ಕ್ಯಾಲ್ಕುಲೇಟರ್ ತೆಗಿಯೋಣ್ರಿ ನಾವು, ಅಂದ್ರೆ ನಮಗೆ ಗೊತ್ತಾಗ್ತೈತಿ ಇನ್ವೆಸ್ಟ್ಮೆಂಟ್ ದ ಪವರ್ ಅಂತ. ನೋಡ್ರಿ, ಇಲ್ಲಿ 1 ಲಕ್ಷ ರೂಪಾಯಿ ನಾವೇನ್ರಿ ಎಫ್ ಡಿನೇ ಹೂಡಿಕೆ ಮಾಡಿದ್ದು ಅಂತಂದ್ರೆ ಅಲ್ಲಿ ನಮಗೇನ್ರಿ 6% ಬಡ್ಡಿ ಸಿಕ್ಕಿತ್ತು ಅಥವಾ ರಿಟರ್ನ್ ಕೊಟ್ಟಿತ್ತು ಅಂತಂದ್ರೆ 10 ವರ್ಷ ಬಿಟ್ಟು ನಮ್ಮ ಕಡೆ 1,79,000 ಆಗ್ತೈತಿ. ಬಟ್ ಅದ 1 ಲಕ್ಷ ರೂಪಾಯಿ ನಾವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿ 20% ರಿಟರ್ನ್ ಏನ್ರಿ ತೊಗೊಂಬಂದು ಅಂತಂದ್ರೆ ಅವ 1 ಲಕ್ಷ ರೂಪಾಯಿ 10 ವರ್ಷನಾಗ 6 ಲಕ್ಷಕ್ಕಿಂತನೂ ಹೆಚ್ಚು ರೂಪಾಯಿ ಆಗ್ತಾವ. ನೀವು ನೋಡ್ಬೋದ, ಇದ ಪವರ್ ಸ್ಟಾಕ್ ಮಾರ್ಕೆಟ್ ಇದ. ಹಂಗಂತಂದ್ರೆ ಎಲ್ಲ ಹಣವನ್ನು ತೊಗೊಂಡು ಸ್ಟಾಕ್ ಮಾರ್ಕೆಟ್ನಾಗನ ಹಾಕಬಾರ್ದ, ಸ್ವಲ್ಪ ಹಣ ಎಫ್ ಡಿನಾಗೂ ಇರಬೇಕಾ, ಸ್ವಲ್ಪ ಹಣ ಸ್ಟಾಕ್ ಮಾರ್ಕೆಟ್ದಾಗೂ ಇರಬೇಕಾ. ಎಲ್ಲ ಸ್ಟಾಕ್ನಾಗ ಹೂಡಿಕೆ ಮಾಡ್ರೆ ನಿಮಗೆ ಇದೇ ಥರ ಒಳ್ಳೆ ರಿಟರ್ನ್ ಸಿಗ್ತೈತೆ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಫಂಡಾಮೆಂಟಲ್ ಅನಾಲಿಸಿಸ್ ಮಾಡಿ ಒಳ್ಳೆ ಕಂಪ್ನಿಗಳನ್ನು ಬಾಯ್ ಮಾಡ್ತೇವೆ. ಆ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆನೂ ಮುಂದಿನ ವಿಡಿಯೋಗಳ್ನಾಗ ನಾವು ಡೀಟೇಲ್ದಾಗ ಕಲಿಯೋನು. ಅದು ಕಲಿತ್ರಿ ಅಂತಂದ್ರೆ ನೀವು ಒಳ್ಳೆ ಸ್ಟಾಕ್ಗಳನ್ನು ಯಾವ ಥರ ಪಿಕ್ ಮಾಡೋದಂತ ನಿಮ್ಗೆ ಡೀಟೇಲ್ದಾಗ ಸರಳವಾಗಿ ಗುರ್ತಾಗ್ತೈತಿ. ಮತ್ತು ಏನು ನಷ್ಟ ಆಗೋ ಚಾನ್ಸಸ್ ಇರ್ತೈತಿ ಅದು ಸಹ ನೀದೆಲ್ಲ ಕಲಿತು ಏನ್ರಿ ಹೂಡಿಕೆ ಮಾಡಿರಿ ಅಂತಂದ್ರೆ ಕಡಿಮೆ ಆಗ್ತೈತಿ. ಇದ ಮೇನ ಇನ್ವೆಸ್ಟಿಂಗ್ ಬಗ್ಗೆ ನಿಮಗೆ ಗುರ್ತಾಗಿರ್ಬೋದಾ. ಒಂದು ಕಂಪ್ನಿಯನ್ನು ಅಥವಾ ಒಂದು ಕಂಪ್ನಿದ ಸ್ಟಾಕನ್ನು ನೀವು ಇವತ್ತು ಬಾಯ್ ಮಾಡಿ ಯಾವಾಗೂ ಸೆಲ್ ಮಾಡ್ಬೋದಾ, ನಾಳೆನೂ ಸೆಲ್ ಮಾಡ್ಬೋದಾ, ಇದು ನಿಮಗೆ ಅಧಿಕಾರ ಸಿಗ್ತೈತಿ. ಅದ ಕಾರಣ ನೀವು ಇನ್ವೆಸ್ಟಿಂಗ್ ಮಾಡಿ ಸ್ಟಾಕ್ ಮಾರ್ಕೆಟ್ದಾಗ ಲಾಂಗ್ ಟರ್ಮ್ದಾಗ ವೆಲ್ತನ್ನು ಜನ್ರೇಟ್ ಮಾಡ್ಬೋದು ಅಂತಲೂ ನಾವು ಅನ್ಬೋದ. ಈಗ ಬರೀ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಏನಂತ ತಿಳ್ಕೊಳ್ಳೋದು. ಇದು ಭಾಳ ವೀಕ್ಷಕರೇ ಈಗ ಟ್ರೆಂಡಿಂಗ್ ಟಾಪಿಕ್ ಆಗೈತಿ ಮತ್ತು ಭಾಳ ಜನರಿಗೆ ಇಂಟ್ರಾಡೇ ಟ್ರೇಡಿಂಗನ್ನು ಕಲಿಯೋದೈತಿ. ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಇಂಟ್ರಾಡೇ ಟ್ರೇಡಿಂಗ್ ಅಂತಂದ್ರೆ ಸೇಮ್ ಇನ್ವೆಸ್ಟಿಂಗ್ ಅತ್ಲೇನ ಸ್ಟಾಕ್ ಮಾರ್ಕೆಟ್ದಾಗ ಯಾವುದು ಕಂಪ್ನಿದ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೋದು ನೀವು. ಬಟ್ ಇತರ ಮೇನ್ ಏನಂತಂದ್ರೆ ಸ್ಟಾಕನ್ನು ಇವತ್ತು ಬಾಯ್ ಮಾಡಿರಿ ಅಂತಂದ್ರೆ ಇವತ್ತನ್ನು ಸೆಲ್ ಮಾಡ್ಬೇಕಾ. ಇದನ್ನು ನಾಳೆ ತನಕ 10 ವರ್ಷ ತನಕ ಹೋಲ್ಡ್ ಮಾಡೋಕೆ ನಿಮಗೆ ಅಧಿಕಾರ ಸಿಗಂಗಿಲ್ಲ. ಸ್ಟಾಕ್ ಮಾರ್ಕೆಟ್ 9:15 ಓಪನ್ ಆಗ್ತೈತಿ, 3:15 ಕ್ಲೋಸ್ ಆಗ್ತೈತಿ. 3:15 ತನಕನ ನೀವು ಇಡ್ಕೋಬೋದು. 3:15ಕ್ಕಿಂತ ಮೊದಲನ ನೀವು ಸೆಲ್ ಮಾಡ್ಬೇಕಾ. 9:15 ಏನ್ರೆ ಬಾಯ್ ಮಾಡಿರಿ ಅಥವಾ ಯಾವಾಗೂ ಬಾಯ್ ಮಾಡ್ರೂ ಮೇನ್ ಸ್ಟಾಕ್ ಮಾರ್ಕೆಟ್ ಕ್ಲೋಸಿಂಗ್ ಆಗೋ ಟೈಮ್ಗಿಂತ ಮೊದಲನ ನೀವು ಸ್ಟಾಕನ್ನು ಸೆಲ್ ಮಾಡಬೇಕಾ. ಇದು ಇಂಟ್ರಾಡೇ ಟ್ರೇಡಿಂಗ್ನಾಗ ಮತ್ತೇನು ಲಾಭ, ಇನ್ವೆಸ್ಟಿಂಗ್ ಅತ್ಲೆ ಸೇಮ್ ಸ್ಟಾಕನ್ನು ಬಾಯ್ ಮಾಡೋದೈತಿ. ಬಟ್ ಇತರ ನಷ್ಟನೂ ಐತಿ. ಯಾಕಂತಂದ್ರೆ ಇವತ್ತನ ಸೆಲ್ ಮಾಡ್ಬೇಕು. ಇನ್ವೆಸ್ಟಿಂಗ್ ಅತ್ಲೆ ಭಾಳ ದಿನ ತನಕ ಹೋಲ್ಡು ಮಾಡೋದು ಪವರ್ ಇಲ್ಲ. ಮತ್ತಾಗ ಭಾಳ ಜನರು ಇದು ಮಾಡ್ತಾರಂತ ನಿಮ್ಮ ತಲೆ ಕ್ವಶನ್ ಇರ್ಬೋದಾ. ಅದ್ರ ಬಗ್ಗೆನ ಈಗ ತಿಳ್ಕೊಳ್ಳೋಣ. ನೋಡ್ರಿ ಇಂಟ್ರಾಡೇ ಟ್ರೇಡಿಂಗ್ನಾಗ ಮೇನ್ ಏನಂತಂದ್ರೆ 5x ಅಷ್ಟು 5 ಪಟ್ಟಷ್ಟು ನಿಮಗೆ ಮಾರ್ಜಿನ್ ಸಿಗ್ತೈತಿ. ಅಂತಂದ್ರೆ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರೆ 100 ರೂಪಾಯಿದು ಯಾವುದೇ ಸ್ಟಾಕ್ ಇತ್ತಂತಂದ್ರೆ ಅದು ನೀವು ಇಂಟ್ರಾಡೇ ಏನರೆ ಸೆಲೆಕ್ಟ್ ಮಾಡಿರಂತಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಾಗ ಸೆಲೆಕ್ಟ್ ಮಾಡಿ ಏನರೆ ಬಾಯ್ ಮಾಡಿರಂತಂದ್ರೆ ಅದು ನೀವು 20 ರೂಪಾಯಿಗೆ ಬಾಯ್ ಮಾಡ್ಬೋದು. ಇದು ಅಧಿಕಾರ ಸಿಗ್ತೈತೆ ನಿಮಗೆ. ಇಲ್ಲಿ ನೀವು ಕಡಿಮೆ ರೊಕ್ಕದನಾಗ ಭಾಳ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೋದು. ಅದ ಕಾರಣ ನೀವು ಇಲ್ಲಿ ಕಡಿಮೆ ದಿನದನಾಗ ಅಥವಾ 1-2 ಗಂಟೆದಾಗನ ಭಾಳ ಹಣವನ್ನು ಗಳಿಸ್ಬೋದು. ಬಟ್ ಅದ್ರದ್ದು ಇನ್ನೊಂದನ್ನು ರೂಪ ಇರ್ತೈತ್ರಿ, ಯಾವುದು ಹಣದ 2 ಮುಖ ಇರ್ತಾವಂತ. ಒಂದು ಕಡೆ ಭಾಳ ಹಣ ಗಳಿಸ್ಬೋದ, ಬಟ್ ನಷ್ಟ ಆದ್ರೆ ಭಾಳ ಹಣ ಕಳ್ಕೊಳ್ಳೋಬೋದು. ಅದು ಒಂದು ಉದಾಹರಣೆಯಲ್ಲಿ ಈಗ ತಿಳ್ಕೊಳ್ಳೋಣ. ನೋಡ್ರಿ ಈಗ ಇನ್ವೆಸ್ಟಿಂಗ್ ವರ್ಸಸ್ ಇಂಟ್ರಾಡೇ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಇದು ಇನ್ವೆಸ್ಟ್ಮೆಂಟ್ದಾಗ ನೋಡ್ಬೋದು ನೀವು 1 ಲಕ್ಷ ರೂಪಾಯಿದ ಸ್ಟಾಕನ್ನು ಬಾಯ್ ಮಾಡಿರಿ ಅಂತ ತಿಳ್ಕೊರಿ. 1 ಲಕ್ಷ ಸ್ಟಾಕ್ ಬಾಯ್ ಮಾಡಿರಿ ಮತ್ತು ಅದು ಸ್ಟಾಕ್ 10% ಏರಿತಂತಂದ್ರೆ ನಿಮಗೆ 10K ಲಾಭ ಆಗ್ತೈತಿ. ಸ್ವಲ್ಪ ಜಾಗ ಇಲ್ಲ, ನಾನು ಮ್ಯಾಗ್ ಹಿಂಗೆ ಹೋಗೈತಿ. ಅದೇ ಇಂಟ್ರಾಡೇನಾಗ ನೋಡ್ರಿ, ಈಗ ಇದು ಇಂಟ್ರಾಡೇ ಟ್ರೇಡಿಂಗ್ ಅಂತ ತಿಳ್ಕೊರಿ. ನೋಡ್ರಿ, ಈಗ ಇದ್ರಾಗನ ನೀವು 1 ಲಕ್ಷ ರೂಪಾಯಿದ ಏನ್ರೆ ಸ್ಟಾಕನ್ನು ಬಾಯ್ ಮಾಡಿರಿ ಅಂತಂದ್ರೆ ನೀವು 1 ಲಕ್ಷದ ಸ್ಟಾಕ್ ಬಾಯ್ ಮಾಡೋಂಗಿಲ್ಲ. ಅದ 1 ಲಕ್ಷ ರೂಪಾಯಿ ಹಣದಾಗ 5 ಲಕ್ಷ ರೂಪಾಯಿದು ಸ್ಟಾಕ್ ಸಿಗ್ತಾವ. ಯಾಕಂತಂದ್ರೆ ಇಲ್ಲಿ ನಿಮಗೆ 5x ಮಾರ್ಜಿನ್ ಸಿಗ್ತೈತಿ. ಸ್ವಲ್ಪ ಹಣದಾಗ ಅಥವಾ 1 ಲಕ್ಷ ರೂಪಾಯಿದಾಗನ ನೀವು ಅದ ಸೇಮ್ ಕಂಪ್ನಿದ ಇಂಟ್ರಾಡೇನಾಗ 5 ಲಕ್ಷ ರೂಪಾಯಿಯಾಗ ಎಷ್ಟು ಕ್ವಾಂಟಿಟಿ ಸಿಗ್ತಾವೋ ಅಷ್ಟು ಕ್ವಾಂಟಿಟಿಯನ್ನು ನೀವು ಬಾಯ್ ಮಾಡ್ಬೋದು. ಅದ ಕಾರಣ 1 ಲಕ್ಷ ಹೂಡಿಕೆ ಮಾಡಿ 5 ಲಕ್ಷದ್ದು ನೀವು ಸ್ಟಾಕ್ ತೊಗೊಂಡ್ರಿ ಅಂತಂದ್ರೆ ಸೇಮ್ ಕಂಪ್ನಿ 10% ಏರಿತಂದ್ರೆ ಇಂಟ್ರಾಡೇದಾಗನು, ಇನ್ವೆಸ್ಟಿಂಗ್ನ ಏರಿದ್ರೆ ಇಂಟ್ರಾಡೇದಾಗನು ಸಹಜ ಇರ್ತೈತಿ. ಸೇಮ್ 10% ಏರಿತಂತಂದ್ರೆ ಅದು ನಿಮಗೇನು ಇನ್ವೆಸ್ಟಿಂಗ್ನ 10,000 ಲಾಭ ಆಗಿತ್ತು, ಇಲ್ಲಿ 50,000 ಲಾಭ ಆಗ್ತೈತಿ. ಬಟ್ ನಷ್ಟ ಆದ್ರೂ ಅದೇ ಥರ ರೀ. ಈಗಿದ್ದು 10% ಇನ್ವೆಸ್ಟಿಂಗ್ನಾಗ ಬಿತ್ತಂದ್ರೆ 10% ಲಾಸ್ ಆಗ್ಬೋದು. ಇದ್ರಾಗನು 10% ಬಿತ್ತಂತಂದ್ರೆ ನಿಮ್ಗೆ 50,000 ಏನು ಲಾಭ ಆಗ್ತಿತ್ತು, ಅದು ಸಹಜ 50,000
ಮೈನಸ್ ಅಥವಾ 50,000 ಲಾಸನ್ನು ಆಗ್ಬೋದ. ಇದು ಬೆನಿಫಿಟ್ ಸಿಗ್ತೈತಿ. ಇಂಟ್ರಾಡೇದಾಗ ನೀವು ಒಂದು ದಿನದ ಸ್ಟಾಕನ್ನು ಬಾಯ್ ಮಾಡ್ಬೇಕಾ, ಒಂದು ದಿನದ್ನಾಗ ಅದ ದಿನದ್ನಾಗ ನೀವು ಸ್ಟಾಕನ್ನು ಸೆಲ್ ಮಾಡ್ಬೇಕಾ. ಬಟ್ ಇದ್ರಾಗ ಅಡ್ವಾಂಟೇಜ್ ಏನಂತಂದ್ರೆ ಸ್ವಲ್ಪ ಹಣದಿಂದ ಭಾಳ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೋದಾ. ಅದ ಕಾರಣ ಇಲ್ಲಿ ನಿಮಗೆ ಲಾಭ ಆಗೋ ಸಂಭಾವನೆಯೂ ಭಾಳ ಹೆಚ್ಚಿರ್ತೈತಿ ಅಥವಾ ಲಾಭನೂ ಭಾಳ ಆಗ್ತೈತಿ, ಲಾಸನ್ನು ಭಾಳ ಆಗ್ತೈತಿ. ಇದು ನಿಮ್ಗೆ ಗುರ್ತ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಇದು ಇಂಟ್ರಾಡೇ ಬಗ್ಗೆ ಏನರೇ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನಾಗ ಕೇಳ್ಬೋದು. ಆ ಥರದ ಆನ್ಸರ್ನ ಮಾಡೋದ ಪ್ರಯತ್ನವನ್ನು ಮಾಡ್ತೀನಿ. ಈಗ ಮತ್ತೊಂದು ಎಲ್ಲಕ್ಕಿಂತ ಫೇಮಸ್, ಎಲ್ಲ ಜನರು ಭಾಳ ಮಾಡ್ತಾರೆ, ಅದೇನಂತಂದ್ರೆ ಆಪ್ಷನ್ ಟ್ರೇಡಿಂಗ್. ನೀವು ನೋಡಿರ್ಬೋದು ಬ್ಯಾಂಕ್ ನಿಫ್ಟಿನಾಗದು ಏನು ಆಪ್ಷನ್ ಟ್ರೇಡಿಂಗ್ ಮಾಡ್ತಾರಲ್ಲ ರೀ, ಇದು ಆಪ್ಷನ್ ಟ್ರೇಡಿಂಗ್ನಾಗ ಪ್ರಮುಖವಾಗಿ ನೀವು ಸ್ಟಾಕ್ಸ್ಗಳನ್ನು ಬಾಯ್ ಮಾಡಂಗಿಲ್ಲ. ಇದ್ರಾಗ ನೀವು ಏನು ಬಾಯ್ ಮಾಡ್ತೀರಿ ಅಂತಂದ್ರೆ ಅದ ಕಂಪ್ನಿದ ಡೆರಿವೇಟಿವ್ಸನ್ನು ಬಾಯ್ ಮಾಡ್ತೀರಿ. ಸ್ಟಾಕ್ಸ್ ಇರಂಗಿಲ್ಲವ, ಡೆರಿವೇಟಿವ್ಸ್ ಇರ್ತಾವ. ಇದ್ರಾಗೂ ಮೇನ್ ಏನಂತಂದ್ರೆ ಇವತ್ತು ಸ್ಟಾಕ್ ಬಾಯ್ ಮಾಡಿರಂತಂದ್ರೆ ಅದ್ರದ್ದು ಒಂದು ಎಕ್ಸ್ಪೈರಿ ಡೇಟ್ ಇರ್ತೈತಿ. ಆ ಎಕ್ಸ್ಪೈರಿ ಡೇಟ್ದಾಗನ ನೀವು ಆ ಸ್ಟಾಕನ್ನು ಸೆಲ್ ಮಾಡಬೇಕಾ. ಆ ಎಕ್ಸ್ಪೈರಿ ಡೇಟ್ ತನಕ ನೀವೇನ್ರಿ ಸೆಲ್ ಮಾಡಲಿಲ್ಲ ಅಂತಂದ್ರೆ ತನ್ನ ಅದು ಯಾವ ಪ್ರೈಸ್ ಮೇಲೆ ಇರ್ತೈತಿ, ಲಾಭ ಆಗಿದ್ರೆ ಲಾಭ ಕೊಡ್ತೈತಿ ಅಥವಾ ಜೀರೋ ಆಗಿದ್ರೆ ನಿಮ್ಮ ರೊಕ್ಕ ಜೀರೋ ಆಗ್ಬಿಡ್ತಾವ. ಅದ ಕಾರಣ ಇದ್ರಾಗೂ ಸಹ ರೊಕ್ಕ ಮಾಡೋ ಸಂಭಾವನೆಯೂ ಭಾಳ ಹೆಚ್ಚೈತಿ, ಕಳ್ಕೊಳ್ಳೋ ಸಂಭಾವನೆಯೂ ಭಾಳ ಹೆಚ್ಚೈತಿ. ನೀವು ಬಿಗಿನರ್ ಇದ್ರೆ ಆಪ್ಷನ್ ಟ್ರೇಡಿಂಗ್ದಿಂದ ದೂರನೇ ಇರಿ ಅಂತ ಭಾಳ ಎಕ್ಸ್ಪರ್ಟ್ಗಳು ಸಲಹೆ ಕೊಡ್ತಾರೆ. ನಾನು ಸಹ ನಿಮಗೆ ಸಲಹೆ ಕೊಡ್ತೇನೆ. ಯಾಕಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದನ್ನು ಭಾಳ ಐತಿ ಮತ್ತು ಇತರ ಹೆಚ್ಚು ಗಳಿಸೋಕ್ಕಿಂತ ಕಳ್ಕೊತಾರ ರೀ. ಸೆಬಿದು ಒಂದು ಡೇಟಾನೂ ಐತಿ, 100 ಟ್ರೇಡರ್ಸ್ನಾಗ 90 ಅಥವಾ 92 ಟ್ರೇಡರ್ಸ್ ಹಣವನ್ನು ಈ ಆಪ್ಷನ್ ಟ್ರೇಡಿಂಗ್ನಾಗ ಕಳ್ಕೊತಾರ. ಇನ್ನು ಮೇನ್ ಏನಂತಂದ್ರೆ ಆಪ್ಷನ್ ಟ್ರೇಡಿಂಗ್ ಹೂಡಿಕೆ ಮಾಡಿ ಅಥವಾ ಟ್ರೇಡಿಂಗ್ ಮಾಡಿ ರೊಕ್ಕ ಗಳಿಸಕ್ಕೆ ಮಾಡಿರ್ಕಲ ಇರ್ರಿ. ಇದು ಮೇನ್ ಎದಕ್ಕೆ ತಂದಿರಂತಂದ್ರೆ ಮಾರ್ಕೆಟ್ ಬಿದ್ರೂ ಜನರ ರೊಕ್ಕ ಮಾಡಲಿ. ಅಂದ್ರೆ ಇನ್ವೆಸ್ಟಿಂಗ್ ಕಡೆ ನೀವು 1 ಲಕ್ಷ ರೂಪಾಯಿ ಹಾಕಿರಿ ಅಂತಂದ್ರೆ ತಪ್ಪಿ ನಿಮಗೆ ಅನ್ಸಾತೈತಿ ಮಾರ್ಕೆಟದ ಪರಿಸ್ಥಿತಿ ಸರಿ ಇಲ್ಲ ಅಂತಂದ್ರೆ 10,000 ರೂಪಾಯಿ ನೀವು ಆಪ್ಷನ್ನಾಗ ಪುಟ್ ಕಾಲ್ ತಗೊಂಡು ಪೊಸಿಷನನ್ನು ಹೆಚ್ಚು ಮಾಡ್ಬೋದಂತ ಇದೊಂದು ತಂದಿರಿ. ಅಂತಂದ್ರೆ ಮಾರ್ಕೆಟ್ ಬಿದ್ರೂ ಜನರ ಹತ್ರ ರೊಕ್ಕ ಮಾಡಲಿ ಅಂತ ಇದು ತಂದಿರ. ಬಟ್ ಜನರು ಇತರದ ದುರುಪಯೋಗ ತಗೊಂಡು ಸಿಕ್ಕಂಗೆ ಟ್ರೇಡಿಂಗ್ ಮಾಡ್ತಾರ. ಈ ಆಪ್ಷನ್ ಟ್ರೇಡಿಂಗ್ ಬಗ್ಗೆನೂ ಮುಂದಿನ ವೀಡಿಯೋಗಳನ್ನ ನಾವು ಇನ್ನೂ ಡೀಟೇಲ್ದಾಗ ಕಲಿಯೋನು. ಇದು ವೀಡಿಯೋನ ಕಲಿಯೋಕ್ಕೆ ಸಾಧಿಲ್ಲ, ಆದ್ರೂ ಈ ಥರದ ಬೇಸಿಕ್ಸ್ ತಿಳಿಸ್ತೇನೆ ನೋಡ್ರಿ. ಯಾವಾಗೂ ನಿಫ್ಟಿ ಈಗ ತಪ್ಪಿ 25,000 ಐತಂತ ತಿಳ್ಕೊರಿ. ನಿಫ್ಟಿ 25,000 ಐತಂತಂದ್ರೆ ಈಗಿದ ನಿಫ್ಟಿ 26,000 ಹೋಗ್ತೈತಂತ ನಿಮಗೆ ಅನ್ಸಿರಂತಂದ್ರೆ ನೀವು 26,000 CEಯನ್ನು ಬಾಯ್ ಮಾಡ್ಬೋದ. CE ಅಂತಂದ್ರೆ ಕಾಲ್ ಆಪ್ಷನ್ ಅಂತಂದ್ರೆ ಏರ್ತೈತಿ ಅಂತ ಅನ್ನೋದ. ಮತ್ತು 24,000 ಹೋಗ್ತೈತಿ 25,000 ನಿಫ್ಟಿ ಅಂತ ನಿಮಗೇನ್ರಿ ಅನ್ಸಿರ್ತ ಅಂತಂದ್ರೆ 24,000 ಪುಟ್ಟನ್ನು ಅಥವಾ PEಯನ್ನು ಬಾಯ್ ಮಾಡ್ಬೋದ. PE ಅಂತಂದ್ರೆ ಬೀಳ್ತೈತಂತ ರೊಕ್ಕ ಹಚ್ಚೋದ. ಇದು ನಿಮ್ಗೆ ಗುರ್ತಾ ಇರ್ಬೋದ. CP ಇದ್ರಾಗ ಎಕ್ಸ್ಪೈರಿ ಡೇಟ್ ಇರ್ತೈತಿ ಮತ್ತು ಎಷ್ಟು ದಿನದ ತನಕ ಅಥವಾ ಎಷ್ಟು ಸಮಯ ತನಕ ನೀವು ಆಪ್ಷನನ್ನು ಹೋಲ್ಡ್ ಮಾಡ್ತೀರಿ ಅಷ್ಟು ನಿಮ್ಗೆ ತಾನ ರೊಕ್ಕ ಕಡಿಮೆ ಹಾಕೊಂತ ಹೋಗ್ತೈತಿ. ಟೈಮು ಇಲ್ಲಿ ಒಂದು ಎನಿಮಿ ಇದ್ದಂಗೆ ನಿಮ್ಮದು. ಅದ ಕಾರಣ ಇಲ್ಲಿ ಯಾವಾಗೂ ನೀವು ಯಾವುದೂ ಟ್ರೇಡ್ನಾಗ ಹೋದ್ರಿ ಅಂತಂದ್ರೆ ಸ್ಪೀಡ್ದಾಗ ಹೋಗೋದ ಮತ್ತು ಒಮ್ಮೆಲೆ ಜಲ್ದಿ ಬಂದುಬಿಡೋದ. ಭಾಳ ಏನರ ಹೋಲ್ಡ್ ಮಾಡಿರಂತಂದ್ರೆ ಟೈಮು ನಿಮ್ಮದು ಎನಿಮಿ ಆಗ್ತೈತಿ ಇಲ್ಲಿ. ಅದ್ರ ಬಗ್ಗೆನೂ ಮುಂದೆ ನಾವು ತಿಳ್ಕೊಳ್ಳೋದು. ಆಪ್ಷನ್ ಗ್ರೀಕ್ಸ್ ಮತ್ತು ಆ್ಯಡ್ ದ ಮನಿ, ಇನ್ ದ ಮನಿ ಪುಟ್ಟ ಹಂಗೆಲ್ಲ ಇದಾವೆ. ಅವ್ರ ಕಾನ್ಸೆಪ್ಟ್ ಬಗ್ಗೆನೂ ಮುಂದಿನ ವೀಡಿಯೋಗಳ್ನಾಗ ಆಪ್ಷನ್ ಟ್ರೇಡಿಂಗದ ಬಗ್ಗೆ ಏನು ಕಲಿಸ್ತೇನೆ ನಾ ಬೇಸಿಕ್ ಟು ಅಡ್ವಾನ್ಸ್ ಆ ವೀಡಿಯೋಗಳ್ನಾಗ ನಾವು ತಿಳ್ಕೊಳ್ಳೋದು. ಮೇನ್ ಸಿ ಅಂತಂದ್ರೆ ಏರೋತ್ ಮುಂದೆ ಸಿ ತೊಗೋತೀವಿ, ಪಿ ಅಂತಂದ್ರೆ ಪುಟ್ಟ ಬೀಳೋತ್ ಮುಂದೆ ತೊಗೋತೀವಿ. ಇದು ನಿಮಗೆ ಗುರ್ತಾ ಇರ್ಬೋದಾ. ಮತ್ತು ಇದ್ರಾಗ ಒಂದು ಎಕ್ಸ್ಪೈರಿ ಡೇಟ್ ಇರ್ತೈತಿ. ಎಕ್ಸ್ಪೈರಿ ಡೇಟ್ ಒಳಗೆ ನೀವು ಸೆಲ್ ಮಾಡ್ಬೇಕು. ಸೆಲ್ ಮಾಡಲಿಲ್ಲ ಅಂತಂದ್ರೂ ಏನಿರ್ತೈತಿ ಎಕ್ಸ್ಪೈರಿ ಡೇಟ್ನಾಗ ಪ್ರೈಸ್ ಆದ ನಿಮಗೆ ಸಿಗ್ತೈತಿ ಅಥವಾ ಒಂದೊಂದ್ಸಲ 0 ಆಗ್ತೈತಿ. ಅದು ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಮತ್ತೊಂದು ಏನಂತಂದ್ರೆ ಇದೇನು ಆಪ್ಷನ್ ಟ್ರೇಡಿಂಗ್ ಐತಿ ಅದು ಮಾಡೋಕೆ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾ. ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕ್ಕೂ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾ. ಅದ ಕಾರಣ ಅವ್ರ ಬಗ್ಗೆನೂ ವೀಡಿಯೋಗಳು ಬರ್ತಾವೆ. ನೆಕ್ಸ್ಟ್ ವೀಡಿಯೋಗಳೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆನೂ ಫಸ್ಟ್ ಕಲ್ಸವಿದ್ದೀನಿ. ಒಮ್ಮೆಗನ ನಾ ಇನ್ವೆಸ್ಟಿಂಗ್ ಬಗ್ಗೆ ಅದು ಕಲ್ಸವಿದ್ದೀನಿ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಇದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ಈಗ ನಿಮಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆನೂ ಗುರ್ತಾ ಇರ್ಬೋದಾ. ಈಗ ಬರೀ ನೆಕ್ಸ್ಟ್ ಮತ್ತೊಂದು ಕಾನ್ಸೆಪ್ಟ್ ಐತಿ. ಆ ವಿಧದಿಂದ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಗಳಿಸ್ಬೋದಾ. ಅದ್ರದನ್ನ ಹೆಸರು ಫ್ಯೂಚರ್ಸ್ ಟ್ರೇಡಿಂಗ್. ಈ ಫ್ಯೂಚರ್ ಟ್ರೇಡಿಂಗ್ ಯಾರೂ ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚು ಮಾಡೋಂಗಿಲ್ಲ. ಇದು ದೊಡ್ಡ ದೊಡ್ಡ ಹೂಡಿಕೆದಾರರು ಮಾಡ್ತಾರೆ. ಇದು ಸಹ ಆಪ್ಷನ್ ಟ್ರೇಡಿಂಗ್ ಥರನ ರೀ. ಫ್ಯೂಚರ್ದ ಪ್ರೈಸನ್ನು ಪ್ರಿಡಿಕ್ಟ್ ಮಾಡೋದನ್ನು ನಾವು ಫ್ಯೂಚರ್ ಟ್ರೇಡಿಂಗ್ ಅಂತೀವಿ. ಈ ಥರ ಮೇನ್ ಏನಂತಂದ್ರೆ 1 ರಿಂದ 2 ಲಕ್ಷ ರೂಪಾಯಿದ ಅವಶ್ಯಕತೆ ಇರ್ತೈತಿ ಟ್ರೇಡಿಂಗ್ ಮಾಡೋಕ್ಕೆ. ಆದ ಕಾರಣ ಭಾಳ ರಿಟೇಲ್ ಇನ್ವೆಸ್ಟರ್ಸ್ದ ಕಡೆ ಇಷ್ಟು ರೊಕ್ಕ ಇರೋಂಗಿಲ್ಲ ಮತ್ತು ರಿಸ್ಕ್ನೂ ಇರ್ತೈತಿ ಇಷ್ಟು ರೊಕ್ಕದ ಒಮ್ಮೆ. ಆದ ಕಾರಣ ಇದರಿಂದ ದೂರ ಇರೋದನ್ನು ಒಳ್ಳೆಯದ. ಮುಂದಿನ ವೀಡಿಯೋಗಳ್ನಾಗ ಸಮಯ ಸಿಕ್ಕರೆ ಇದ್ರ ಬಗ್ಗೆನೋ ಅಥವಾ ಇದ್ರದನ್ನು ಬೇಸಿಕ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಫ್ಯೂಚರ್ ಟ್ರೇಡಿಂಗ್ ಅಂತ ನಾವು ಅನ್ಬೋದು.
ಮತ್ತೊಂದು ವಿಧ ಯಾವುದಂತಂದ್ರೆ ಸ್ವಿಂಗ್ ಟ್ರೇಡಿಂಗ್ ಅಂತಂದರೆ ಇದು ಒಂಥರ ಇನ್ವೆಸ್ಟಿಂಗ್ ಥರನ. ಯಾವ ಥರ ನಾವು ಇನ್ವೆಸ್ಟಿಂಗ್ನಾಗ ಲಾಂಗ್ ಟರ್ಮ್ ಸ್ಟಾಕ್ ಬಾಯ್ ಮಾಡ್ತೀವಿ. ನಿನ್ನೆ ವಿಡಿಯೋನಾಗ ನಾನು ನಿಮಗೆ ತಿಳಿಸೀನಿ ಯಾವ ಥರ ಸ್ಟಾಕನ್ನು ಬಾಯ್ ಮಾಡೋದಂತ. ಅದ್ರಾಗ ನಾ ಲಾಂಗ್ ಟರ್ಮ್ ಸ್ಟಾಕ್ ಯಾವ ಥರ ಬಾಯ್ ಮಾಡೋದು ಇಂಟ್ರಾಡೇ ಅಂತಿತ್ತು. ಇಂಟ್ರಾಡೇ ಮಾಡಬೇಡ್ರಿ, ಲಾಂಗ್ ಟರ್ಮ್ ಮಾಡಿದಂತ ಎಸ್ಸಲ್ಲಿ ಹೇಳಿದ್ನಿ ನಾ. ಆ ಥರ ನೀವು ಲಾಂಗ್ ಟರ್ಮಾಗಿ ಬಾಯ್ ಮಾಡ್ಬೇಕ್ರಿ. ಇದ್ರಾಗೂ ಸಹ ಇಂಟ್ರಾಡೇ ಮಾಡೋದಿದ್ರೆ ಇಂಟ್ರಾಡೇಗೆ ಕ್ಲಿಕ್ ಮಾಡಿ ಬಾಯ್ ಮಾಡೋದು ಜಿರೋದಾದ ಆ್ಯಪ್ನಾಗ ಹೋಗಿ. ಆ ವಿಡಿಯೋ ಇದ್ರೆ ಅದು ಹಚ್ತೇನೆ ಅಂದರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ನೋಡ್ರಿ, ಈಗ ಸ್ವಿಂಗ್ ಟ್ರೇಡಿಂಗ್ನಾಗೂ ನಾವು ಲಾಂಗ್ ಟರ್ಮ್ ಗತ್ಲಿನ ಸ್ಟಾಕನ್ನು ಬಾಯ್ ಮಾಡ್ತೀವಿ. ಬಟ್ ಲಾಂಗ್ ಟರ್ಮ್ನಾಗ ನಾವು ಮಿನಿಮಮ್ 5 ವರ್ಷದಿಂದ 10 ವರ್ಷದ ಗೋಲ್ ಇಟ್ಟು ಹೂಡಿಕೆ ಮಾಡ್ತೀವಿ. ಬಟ್ ಸ್ವಿಂಗ್ ಟ್ರೇಡಿಂಗ್ನಾಗ ಪ್ರಮುಖವಾಗಿ ನಾವು 1 ತಿಂಗಳ 1 ಮಂತ್ದಿಂದ ಕೆಲವೊಂದು ವಾರ ತನಕ ಅಷ್ಟೇ ಹೂಡಿಕೆ ಮಾಡ್ತೀವಿ. ಅವಾಗನ ನಾವು 5ರಿಂದ 10-15% ರಿಟರ್ನ್ ಸಿಗ್ತೈತೆ ಅಂತ ನೋಡ್ತೀವಿ. ಇದು ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಇಂಟ್ರಾಡೇ ಮತ್ತು ಲಾಂಗ್ ಟರ್ಮ್ ನಡಕ್ಕೆ ಬರೋದು ಸ್ವಿಂಗ್ ಟ್ರೇಡಿಂಗ್. ಅದಕ್ಕೆ ಪೊಸಿಷನಲ್ ಟ್ರೇಡಿಂಗ್ ಅನ್ನೋ ಅಂತಾರೆ ಒಬ್ಬೊಬ್ಬರ. ಅದ ಕಾರಣ ಇದು ಭಾಳ ಗುಡ್ ಕಾನ್ಸೆಪ್ಟ್ ಐತಿ. ಇದರಲ್ಲೇ ನೀವು ಮಂತ್ಲಿ ಇನ್ಕಮ್ ಜನ್ರೇಟ್ ಮಾಡ್ಬೋದಾ. ರಿಸ್ಕ್ ಐತಿ ಇದ್ರಾಗೂ, ಅದು ನಿಮಗೆ ಗೊತ್ತಿರಬೇಕು. ಗ್ಯಾರಂಟೆಡ್ ರಿಟರ್ನ್ನ ಸ್ಟಾಕ್ ಮಾರ್ಕೆಟ್ದಾಗ ಸಿಗಂಗಿಲ್ಲ, ಇದು ನಿಮಗೆ ಗೊತ್ತಿರಬೇಕು. ಬಟ್ ಸ್ವಿಂಗ್ ಟ್ರೇಡಿಂಗನ್ನು ಭಾಳ ಒಳ್ಳೆ ಕಾನ್ಸೆಪ್ಟ್ ಐತಿ. ಇದ್ರದ್ದನ್ನು ಸ್ಟ್ರಾಟಜಿಗಳ ಬಗ್ಗೆ ಮುಂದಿನ ವೀಡಿಯೋಗಳನ್ನಾಗ ನಾವು ತಿಳ್ಕೊಳ್ಳೋಣ. ಇದು ನನಗೆ ಭಾಳ ಲೈಕ್ ಆಗ್ತೈತಿ. ಯಾಕಂತಂದ್ರೆ ಟ್ರೇಡಿಂಗ್ ಅಷ್ಟು ರಿಸ್ಕ್ನೂ ಇಲ್ಲ, ಇನ್ವೆಸ್ಟಿಂಗ್ ಅಷ್ಟು ಸೇಫೂ ಇಲ್ಲ. ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ನಡುಕನ ಬರೋದ ಸ್ವಿಂಗ್ ಟ್ರೇಡಿಂಗ್. ಈ ಕಾನ್ಸೆಪ್ಟ್ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಇದ್ರದ್ದು ಬಗ್ಗೆನೂ ನಿಮಗೆ ಗೊತ್ತಾಗಿರ್ಬೋದು. ಈ ಒಂದು ವಿಧಾನದಿಂದನೂ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹಣವನ್ನು ಗಳಿಸ್ಬೋದು. ನೆಕ್ಸ್ಟ್ ಬರೋದ ಮ್ಯೂಚುವಲ್ ಫಂಡ್, MF. ಮ್ಯೂಚುವಲ್ ಫಂಡ್ ಅಂತಂದ್ರೆ ಇದು ಸಹ ಹಲವಾರು ಸೆಗ್ಮೆಂಟ್ನಾಗ ಹೂಡಿಕೆ ಮಾಡ್ತಾರೆ. ಅವರ ಡೆಟ್ ಫಂಡ್ಗಳ್ನಾಗ, ಬಾಂಡ್ಗಳ್ನಾಗ, ಇಕ್ವಿಟಿನಾಗ, ಗೋಲ್ಡ್ನಾಗ, ಆ ಥರ ಎಲ್ಲ ಕಡೆ ಹೂಡಿಕೆ ಮಾಡ್ತಾರೆ. ಬಟ್ ಪ್ರಮುಖವಾಗಿ ಮ್ಯೂಚುವಲ್ ಫಂಡ್ನಾಗ ಎಲ್ಲಕ್ಕಿಂತ ಫೇಮಸ್ ಇಕ್ವಿಟಿ ಫಂಡ್ಗಳ್ನಾಗೂ ನೀವು ಹೂಡಿಕೆ ಮಾಡಿ ರೊಕ್ಕ ಮಾಡ್ಬೋದು. ಸ್ಟಾಕ್ ಮಾರ್ಕೆಟದ್ದು ಏನೋ ತಲೆನೇ ಕೆಡಿಸ್ಕೊಳ್ಳೋದು ಬ್ಯಾಡ ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ನಾಗೂ ಹೂಡಿಕೆ ಮಾಡಿ ಹಣವನ್ನು ಗಳಿಸ್ಬೋದು. ಇದ್ರ ಬಗ್ಗೆನೂ ನಿಮಗೆ ಗೊತ್ತಾಗಿರ್ಬೋದು. ಇದ್ರಾಗೂ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಇರ್ತಾವ. ಆ ಥರ ಈಗ ಮಲ್ಟಿ ಕ್ಯಾಪ್ ಬಂದೈತಿ, ಹಲವಾರು ವೀಕ್ಷಕರೇ ಬಂದಾವ. ಅದ ಕಾರಣ ನೀವು ಅದ್ರಾಗೂ ಸ್ಮಾಲ್ ಕ್ಯಾಪ್ನಾಗ ಹೂಡಿಕೆ ಮಾಡಿದ್ರೆ ರಿಸ್ಕ್ ಹೆಚ್ಚಿರ್ತೈತಿ, ರಿಟರ್ನ್ ಹೆಚ್ಚಿರ್ತೈತಿ. ಲಾರ್ಜ್ ಕ್ಯಾಪ್ನಾಗ ರಿಸ್ಕ್ ಕಡಿಮೆ ಇರ್ತೈತಿ, ರಿಟರ್ನು ಕಡಿಮೆ ಇರ್ತೈತಿ. ಈ ಥರ ಎಲ್ಲ ಇರ್ತಾವೆ. ಅದ ಕಾರಣ ಮ್ಯೂಚುವಲ್ ಫಂಡದ್ದು ಒಂದು ಕೋರ್ಸ್ ಬಿಡ್ತೀನಿ. ಅವಾಗಿನ ವಿಡಿಯೋನಾಗ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೊಂದು ಸ್ಟಾಕ್ ಮಾರ್ಕೆಟ್ದಾಗ ನೀವು ಯಾವ ವಿಧಾನಲ್ಲಿ ಹಣ ಮಾಡ್ಬೋದು ಅಂತಂದ್ರೆ ಇ ಟಿ ಎಫ್ಸ್ದ ಫುಲ್ ಫಾರ್ಮ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ನೀವು ನೋಡ್ಬೋದು ಇಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ETF ಫುಲ್ ಫಾರ್ಮ. ಇದೇನಂತಂದರೆ ನೀವು ಇಂಡೆಕ್ಸ್ಗಳು ಕೇಳಿರ್ಬೋದು. ಈಗ ಬ್ಯಾಂಕ್ ನಿಫ್ಟಿ ಅನ್ನಿ, ಸೆನ್ಸೆಕ್ಸ್ ಅನ್ನಿ, ಅಥವಾ ನಿಫ್ಟಿ ಅನ್ನಿ, ಅವ್ರನಾಗ ನೀವು ಡೈರೆಕ್ಟಾಗಿ ಹೂಡಿಕೆ ಮಾಡ್ಬೋದು. ಅದ್ರದ್ದು ಮೇನ್ ಅದ್ಭುತ ಏನಂತಂದ್ರೆ ಒಂದು ETF ನಿಮಗೆ 50 ರೂಪಾಯಿ 100 ರೂಪಾಯಿಗನ ಸಿಗ್ತಾವ. 50 ರೂಪಾಯಿ ನೀವು ನಿಫ್ಟಿನೇ ಹೂಡಿಕೆ ಮಾಡಿರಿ, ನಿಫ್ಟಿದು ETF ಹೂಡಿಕೆ ಮಾಡಿರಿ ಅಂತಂದ್ರೆ ಅದು 50 ರೂಪಾಯಿ 50 ಕಂಪ್ನಿಗಳ್ದಾಗ ಹೂಡಿಕೆ ಮಾಡ್ದಂಗೆ ಆಗ್ತೈತೆ ರೀ ಡೈರೆಕ್ಟ್. ಇದು ನಿಮಗೆ ಪವರ್ ಸಿಗ್ತೈತಿ. ಇಲ್ಲಿ ಪ್ರಮುಖವಾಗಿ ಮೇನ್ ಏನೂ ತಲೆ ಓಡಿಸಂಗಿಲ್ಲ. ಏನು ಇಂಡೆಕ್ಸ್ನಾಗ ಕಂಪ್ನಿಗಳಿದಾವ ಅದು ಇಂಡೆಕ್ಸ್ದ ಕಂಪ್ನಿಗಳ್ನಾಗ ಅವ್ರದ್ದು ರೊಕ್ಕವನ್ನು ಭಾಗಿಸಿ ಹಾಕಿಬಿಡ್ತಾರೆ, ಡಿವೈಡ್ ಮಾಡಿ ಹಾಕಿಬಿಡ್ತಾರೆ. ರಿಲಯನ್ಸ್ನಾಗ ಇಷ್ಟು ಪರ್ಸೆಂಟೇಜ್, ಯಾವ್ಯಾವ ಈಗ ನಿಫ್ಟಿನ ಎಷ್ಟು ಕಂಪ್ನಿ ಇದಾವೆ, 50 ಕಂಪ್ನಿ ಇದಾವೆ. ಅದ್ರಾಗ ನಿಫ್ಟಿನ ಎಷ್ಟೆಷ್ಟು ವೇಜೇಜ್ ಇದಾವೆ ಅಂತ ನೋಡ್ತಾರೆ. ಅದ್ರಾಗ ಸ್ವಲ್ಪ ಹಣವನ್ನು ಹಾಕಿಬಿಡ್ತಾರೆ. ಅಂತಂದ್ರೆ ಮೇನ್ ಎತ್ತರದ ಬೆನಿಫಿಟ್ ಏನಂತಂದ್ರೆ ಈಗ ಯಾವ ಇಂಡೆಕ್ಸ್ ಫಂಡ್ನ ಹಾಕಿರ್ತೀರಿ, ಯಾವ ETF ಹಾಕಿರ್ತೀರಿ, ಆ ಇಂಡೆಕ್ಸ್ ಈಗ ನಿಫ್ಟಿ 15% ಇರಿತ್ತಂತಂದ್ರೆ ನಿಮ್ದು ETF 15% ನಿಮಗೆ ರಿಟರ್ನ್ ಕೊಡ್ತೈತಿ. ಅದ್ರಾಗೂ ಹಲವಾರು ಕಾನ್ಸೆಪ್ಟ್ ಬರ್ತೈತಿ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮೇನ್ ಟ್ರ್ಯಾಕಿಂಗ್ ಎರರ್ ಕಡಿಮೆ ಇರ್ಬೇಕು ಹಂಗೆ ಅಂತೇವೆ. ಅದ ಕಾರಣ ನಾವು ಮುಂದಿನ ವಿಡಿಯೋಗಳನ್ನಾಗೂ ನಾವು ತಿಳ್ಕೊಳ್ಳೋಣ. ಓವರಾಲ್ ಇಷ್ಟು ವಿಧಗಳಿದ್ದಾವೆ ಸ್ಟಾಕ್ ಮಾರ್ಕೆಟ್ದಾಗ ನೀವು ಹಣವನ್ನು ಮಾಡೋಕ್ಕೆ. ಮೇನ್ ಸ್ಟಾಕ್ ಮಾರ್ಕೆಟ್ದಾಗ ಇಷ್ಟೆಲ್ಲ ವಿಧಗಳಿದ್ದಾವೆ. ಬಟ್ ಇದ್ರಾಗ ಮೇನ್ ಕಲಿಬೇಕು ಒಬ್ಬ ಇನ್ವೆಸ್ಟರ್ ಅಥವಾ ಒಬ್ಬ ಟ್ರೇಡರ್ ಏನು ಕಲಿಬೇಕಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಒಬ್ಬ ಟ್ರೇಡರ್ ಕಲಿಬೇಕಾ, ಫಂಡಮೆಂಟಲ್ ಅನಾಲಿಸಿಸ್ ಒಬ್ಬ ಇನ್ವೆಸ್ಟರ್ ಕಲಿಬೇಕಾ. ಒಬ್ಬ ವ್ಯಕ್ತಿ ಖರೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ದಾಗ ಇದಾನಂತಂದ್ರೆ ಎರಡೂ ಕಲಿಬೇಕಾ. ಅದ ಕಾರಣ ನಾವು ಮುಂದಿನ ವಿಡಿಯೋಗಳನ್ನಾಗ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಕಲಿಯೋನು ಫಸ್ಟ್, ಆಮ್ಯಾಗ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆನೂ ಕಲಿಯೋನು. ಅದ ಕಾರಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಕೋರ್ಸಿಗೆ ಯಾವುದು ಹಣವನ್ನು ನಾನು ತೊಗೊಳಂಗಿಲ್ಲ, ಎಲ್ಲ ಫ್ರೀನ ಹೇಳ್ತೀನಿ. ನಂದು ಹೆಸರಲ್ಲಿ ಯಾರೇ ಹಣವನ್ನು ಕೇಳಿದ್ರೆ ಅದೆಲ್ಲ ತಪ್ಪೈತಿ, ಫೇಕ್ ಐತೆ ಅಂತ ತಿಳ್ಕೊರಿ. ನಾ ಯಾವಾಗೂ ಹಣ ಕೇಳಂಗಿಲ್ಲ, ಇದು ನಿಮ್ದು ತಲೆಯಾಗ ಇರಬೇಕು. ಮತ್ತೊಂದು ಏನಂತಂದ್ರೆ ನಾಳೆ ವಿಡಿಯೋನಾಗ ನಾವು ಏನು ತಿಳ್ಕೊಳ್ಳೋಣ ಅಂತಂದ್ರೆ ಏನು IPO ಬಗ್ಗೆ ಹೇಳಿದ್ನಿ ನಾ ಫಸ್ಟ್. ಅದು IPOನ ಯಾವ ಥರ ಅನಾಲಿಸಿಸ್ ಮಾಡ್ಬೋದು, ಯಾವ ವೆಬ್ಸೈಟ್ ಮ್ಯಾಗ ಹೋಗಿ ನಾ ಪರ್ಸ್ನಲಿ ಮಾಡ್ತೇನೆ, ಯಾವ IPO ಒಳ್ಳೇದ, ಯಾವ IPO ಕೆಟ್ಟ ಅಂತ ಯಾವ ಥರ ನಾವು ಕಂಡು ಹಿಡಿಬೋದಾ ಅಂತ ಅದ್ರ ಬಗ್ಗೆ ಡೀಪ್ದಾಗ ನಾವು ತಿಳ್ಕೊಳ್ಳೋಣ. ಮತ್ತು ಲೈವ್ ಎಕ್ಸಾಂಪಲನ್ನು ನಾ ಮೊಬೈಲ್ನಾಗ ಹೋಗಿ ಕೊಡ್ತೇನೆ. ಮೇನ್ ಪ್ರಮುಖವಾಗಿ ನಿಮಗೆ ಡೀಟೇಲ್ದಾಗ ಗೊತ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ.
ಮೇನ್ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಒಂದ ದಿನದ ಸ್ಟಾಕನ್ನು ಬಾಯ್ ಮಾಡಿ ಅದ ದಿನದ ಸ್ಟಾಕನ್ನು ಬಾಯ್ ಮಾಡಿ ಅದ ದಿನದ ಸೆಲ್ ಮಾಡೋದಕ್ಕೆ ಯಾವ ವಿಧಾನ ಅಂತಾರ, ಯಾವ ಟ್ರೇಡಿಂಗ್ ವಿಧಾನ ಅಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸ್ರ, ವಿಡಿಯೋದಿಂದ ಏನರ ಇನ್ಫಾರ್ಮೇಷನ್ ನಿಮಗೆ ಒಳ್ಳೇದು ಏನರ ಸಿಕ್ಕಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಈ ವಿಡಿಯೋನ ಎಷ್ಟಾಗ್ತೈತೆ ಅಷ್ಟು ಶೇರನ್ನು ಮಾಡಿರಿ. ಶೇರ್ ಮಾಡೋದ್ರಿಂದ ನಾಲೆಜನ್ನು ಬೆಳಿತೈತೆ ಅಂತ ಅಂತಾರೆ. ಓವರಾಲ್ ಇದೇ ಇತ್ತ. ಧನ್ಯವಾದಗಳು.